ನೀನು ಹಾಕ್ತೀನಿ ಅಂದ್ರು ಯಾವ ಹುಡುಗಿ ಸಿಗಲ್ಲ ಬಿಡು. ಏನಂದೆ? ಮೀಸೆ ಅಣಿಸ್ತೀನಿ ಅಂದೆ. ಛೀ ಆರತಿ ಅವರೇ, ನಿಮ್ಗೆ ಯಾವ ಹೂ ಇಷ್ಟ? ಮೊದಲಿಂದನೂ ನನಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಆದರೆ ಈಗೀಗ ಹೃದಯಕ್ಕೆ ಯಾಕೋ ರೆಡ್ ರೋಸ್ ಅಂದರೆ ತುಂಬ ಇಷ್ಟ ಆಗ್ತಿದೆ. ರೆಡ್ ರೋಸ್ ಪ್ರೀತಿ ಸಂಕೇತ ಅಲ್ವಾ? ನಾನು ನಿನ್ನ ಹುಚ್ಚಿನ ಥರ ಪ್ರೀತಿ ಮಾಡ್ತೀನಿ ರೀ. ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ, ಐ ಲವ್ ಯು ಆರ್ತಿ. ಏನೋ ಗೊತ್ತಿಲ್ಲ, ಈಗೀಗ ನಾನು ರೆಡ್ ರೋಸ್ಗೆ ತುಂಬ ಕನೆಕ್ಟ್ ಆಗ್ತಿದ್ದೀನಿ ಅನಿಸ್ತದೆ. ನಂದಿನಿ, ಒಂದು ನಿಮಿಷ. ಏನು ರಾಧಾ? ಇಡೀ ಮಂಟಪನ ರೋಸೆಲ್ಲ ಡೆಕೋರೇಟ್ ಮಾಡು. ಆರತಿ ಅವ್ರಿಗೆ ರೋಸ್ ಅಂದರೆ ತುಂಬ ಇಷ್ಟ ಅಂತೆ. ಹಾಗೆ ಮಾಡೋಕ್ಕಾಗುತ್ತಾ? ಅದಕ್ಕೇನಂತೆ, ಖಂಡಿತ ಮಾಡ್ತೀವಿ. ರಾಧಾ, ಅವ್ರು ಕೊಟ್ಟಿರೋ ಬಜೆಟಲ್ಲಿ ಆಗಲ್ಲ ಕಣೆ. ಆಸೆಗಳಿಗೆ ಕನಸುಗಳಿಗೆ ಲಿಮಿಟೇ ಇರಲ್ಲ, ಆದರೆ ಜೀವನ ಆಗಲ್ಲ. ಅಪ್ಪ ಅಮ್ಮ ಇಷ್ಟೆಲ್ಲ ಅರೇಂಜ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಒಂದೊಂದು ರೂಪಾಯಿನೂ ಕೂಡಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬೇಜಾರು ಮಾಡ್ಕೋಬೇಡಿ, ನಾವು ಖಂಡಿತ ಮಾಡ್ತೀವಿ. ನನ್ನ ಮನಸ್ಸಿಗೆ ರೆಡ್ ರೋಸ್ ಹಿತ ಕೊಡ್ಬೋದು, ಆದರೆ ಜೀವನದ ಇತಿಮಿತಿನ ದಾಟಿ ಹೋಗೋಕ್ಕಾಗಲ್ಲ. ಇದರಿಂದ ಅಪ್ಪ ಅಮ್ಮಂಗೆ ಇನ್ನಷ್ಟು ಕಷ್ಟ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ಆಸೆಗಳನ್ನ ನಾನು ಹೃದಯದಲ್ಲೇ ಇಟ್ಕೊಂಡಿದ್ದೀನಿ. ಹೃದಯದಲ್ಲಿರೋ ಅಲಂಕಾರಕ್ಕೆ ಖರ್ಚೇನೂ ಇರಲ್ಲ ಅಲ್ವಾ? ನಿಮ್ಮಿಂದ ಕಲಿಯೋದು ತುಂಬ ಇದೆ ಆರತಿ. ನೀವು ನಿಜವಾಗ್ಲೂ ಈ ಮನೆ ಹಿರಿಮಗಳೇ. ನೀವು ಕಂಟಿನ್ಯೂ ಮಾಡಿ, ನಾನಿನ್ನು ಬರ್ತೀನಿ. ಸುಮ್ಮನೆ ಎತ್ರಕ್ಕೆ ಬೆಳೆದ್ಬಿಟ್ರೆ ದೊಡ್ಡ ಮನುಷ್ಯ ಆಗ್ಬಿಡಲ್ಲ. ಯಾವಾಗ ಎಲ್ಲಿ ಬಗ್ಬೇಕು ಅಂತ ಗೊತ್ತಿರೋಣೆ ನಿಜವಾದ ದೊಡ್ಡ ಮನುಷ್ಯ. ಇಷ್ಟನ ನಿನ್ ಕೈ ನೋವು ತಡ್ಕೊಳಕ್ಕಾಗದು? ಅಮ್ಮೋ, ನಿಮ್ಮಮ್ಮ ಕರಿತಿದ್ದಾರೆ, ಹೋಗು. ನನಗೂ ಕೇಳಿಸ್ತು. ಪಾಪ ಚೇರ್ನೆಲ್ಲ ಇತ್ತು, ಒಳಗಡೆ ಇಡಬೇಕು. ಇದಕ್ಕೇನು ಕಮ್ಮಿ ಇಲ್ಲ ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ಜಾಸ್ತಿ ಹೊತ್ತಿಗೆ ಗೆಟಪ್ಲಿ ಇರೋದಕ್ಕಾಗಲ್ಲ. ಬೇಗ ಸಾರ್ಥಕರಿಗೆ ಹೇಳಿ ಏನೋ ಒಂದು ಅರೇಂಜ್ಮೆಂಟ್ ಮಾಡಿಸು. ಅಮ್ಮೋ, ಅಯ್ಯೋ ಕೇಳಿಸ್ತು ಕಣೆ ಪರಿಮಳ, ಬಂದೇ ಇರು. ಅಮ್ಮೋ, ಯಾಕಮ್ಮ ಯಾವಾಗ್ಲೂ ಅಮ್ಮು 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 ಅಂತ ಕೂಕೋತಾನೆ ಇರ್ತೀಯ? ಎಲ್ಲೆಲ್ಲಿ ಅಂತ ನಿನ್ನ ಹುಡ್ಕೋದು? ಎಲ್ಲಿಗೆ ಹೋಗಿದ್ದೆ? ಅದೇ ಅಮ್ಮ ಶುಂಠಿ. ಶುಂಠಿ? ಶುಂಠಿನಾ? ಹಾ ಅಮ್ಮ, ಶುಂಠಿ ಪಾಯಸ ಮಾಡಿದ್ರಾ? ಟೇಸ್ಟ್ ನೋಡೋಕ್ಕೆ ಕಿಚನ್ಗೆ ಹೋಗಿದ್ದೆ. ಯಾರಾದ್ರೂ ಶುಂಠಿ ಪಾಯಸ ಮಾಡ್ತಾರಾ? ಅಯ್ಯೋ ಹೌದಲ್ವಾ? ಅಮ್ಮ ಆ್ಯಕ್ಚುಲಿ ಕೋಸಂಬರಿ ಮಾಡ್ತಿದ್ರು, ಅದಕ್ಕೆ ಶುಂಠಿ ಕೇಳಿದ್ರು ಕೊಡಕ್ಕೆ ಹೋಗಿದ್ದೆ. ಯಾಕೆ ಈಗ 1ಕ್ಕೆ 100 ಹೇಳಿ ಬೆಬ್ಬೆ ಅಂತೀಯಾ? ಮದ್ವೆ ಟೆನ್ಷನ್ ಅಲ್ವಾ, ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆ, ಸ್ವಲ್ಪ ಆಚೀಚೆ ಆಗುತ್ತೆ. ಸರಿ, ಇವಾಗ ಮೊದಲು ಯಾಕೆ ಕರೆದೆ ಅದನ್ನ ಹೇಳು. ಸ್ವಲ್ಪ ಎಲ್ಲ ಕಡೆ ತಿರುಗಿ ನೋಡೆ, ನಿನಗೆ ಅರ್ಥ ಆಗುತ್ತೆ. ವಾವ್ ರಾಧಾ, ಸಖತ್ತಾಗಿ ಡೆಕೋರೇಟ್ ಮಾಡಿದ್ದೀರಾ. ನೀವು ನಿಜವಾಗ್ಲೂ ಗ್ರೇಟ್. ಅಕ್ಕ ನೋಡಿದ್ಲ ಇದನ್ನೆಲ್ಲ? ಇಲ್ಲ, ಅದಿತಿನ ಕಳಿಸಿದ್ದೀನಿ ಕರ್ಕೊಂಡು ಬರಕ್ಕೆ. ಬಂದ್ಬಿಟ್ರು. ರಾಧಾ, ಬೇಡ ಅಂದರೂ ಯಾಕೆ ರೆಡ್ ರೋಸಲ್ಲಿ ಡೆಕೋರೇಟ್ ಮಾಡಿದ್ದೀರಾ? ಪ್ರತಿಯೊಂದು ಹೆಣ್ಣು ತಾನು ಆಸೆ ಪಟ್ಟಾಗೆ ತನ್ನ ಮದುವೆ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಅನ್ಕೋತಾಳೆ. ನಮ್ಮ ಕನಸನ್ನು ಈಡೇರಿಸೋದು ನಮ್ಮ ಕರ್ತವ್ಯ ಅಲ್ವಾ? ಆದರೂ
ಅದೇನೋ ಬಡ್ಜೆಟ್ ಜಾಸ್ತಿ ಅಂತ. ಹಾಗೇನಿಲ್ಲಮ್ಮ, ನಾವಿದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ. ಇಲ್ಲಿಗೆ ಬರ್ತಿದ್ದ ಹಾಗೆ ಮನೆ ಥರ ಫೀಲ್ ಆಯಿತು. ನಮಗೆ ಲೇಬರ್ ಚಾರ್ಜು ಬೇಡ, ಮೆಟೀರಿಯಲ್ ಚಾರ್ಜ್ ಕೊಟ್ಟರೆ ಸಾಕು. ನೀನು ದೇವ್ರ ಥರ ಬಂದಿದ್ದಷ್ಟೇ ಅಲ್ಲಮ್ಮ, ನಿಜವಾಗ್ಲೂ ದೇವರಾಗ್ಬಿಟ್ಟೆ. ಹಾಗೆಲ್ಲ ಹೇಳಬೇಡಿ ಅಮ್ಮ. ನಿಮ್ಮ ಒಗ್ಗಟ್ಟು ನೋಡಿ ನಂಗೆ ತುಂಬ ಖುಷಿ ಆಯಿತು. ಇನ್ನೊಬ್ಬರು ಸಂತೋಷಕ್ಕೋಸ್ಕರ ಒಬ್ರಿಗೊಬ್ರು ಆಗೋದೇ ನಿಜವಾದ ಕುಟುಂಬ. 4 ಜನ ಹೆಣ್ಮಕ್ಳು ಮನೆ ಕಂಬ ಥರ ನಿಂತಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತಮ್ಮ. ನಿಮ್ಮ ತಂಗಿ ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಬೇಜಾರಾಯ್ತಾ? ಅಂಜು ಸುಮ್ಮನಿರೆ. ಅದು ಬಿಡು ರಾಧಕ್ಕ, ಅದೇ ನಿಮ್ಮಜ್ಜಿ ಗಟ್ವಾಣಿ ಕತ್ರಗುಪ್ಪೆ ಕಾಂತಮ್ಮ ಅವ್ರು ಹೇಗಿದ್ದಾರೆ? ಈಗಲೂ ಹಾಗೇನಾ? ಬೈತಾನೆ ಇರ್ತಾರಾ? ಅಜ್ಜಿ ಬೈದಾಗ ಅನ್ಸಿದ್ರು ಅವ್ರ ಮನಸ್ಸು ತುಂಬ ಒಳ್ಳೆಯದು. ನನಗಂತೂ ಅಪ್ಪನ ಪ್ರೀತಿ ಹೇಗಿದೆ ಅಂತಲೇ ಗೊತ್ತಿಲ್ಲ. ಆದರೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಅವ್ರ ಬಾಯಿ ತುಂಬ ದೊಡ್ಡದಕ್ಕ, ಮನ್ಸಿಗೆ ಬಂದಾಗ ಮಾತಾಡ್ಬಿಡ್ತಾರೆ. ಅವ್ರ ಸ್ವಭಾವ ಹೊರಟಾದರೂ ಅವ್ರ ಮನಸ್ಸು ತುಂಬ ಒಳ್ಳೆಯದು. ಆರತಿ ಅವರೇ, ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡೆಯುತ್ತೆ. ಒಬ್ಬ ಹೆಣ್ಣಿಗೆ ಮಾತ್ರ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಆಗುತ್ತೆ. ನಿಮ್ಮಿಂದ ತುಂಬ ಉಪಕಾರ ಆಯ್ತಮ್ಮ. ನಾನು ಮನಸ್ಫೂರ್ತಿಯಾಗಿ ನಿನಗೆ ಹರಿಸ್ತಾ ಇದ್ದೀನಿ. ಈ ಮುದ್ದು ರಾಧೆಗೆ ಆ ಕೃಷ್ಣನಂತ ಕೃಷ್ಣನೇ ಸಿಗಲಿ. ಅಮ್ಮ, ಕೃಷ್ಣ ಯಾವಾಗಲೂ ಒಳ್ಳೆಯವನೇ, ಆದರೆ ನಂಗೆ ರಾಮನಂತ ಗಂಡ ಬೇಕು. ನಿನ್ನ ಮನಸ್ಸಿನಲ್ಲಿ ಹೇಗಿದೆಯೋ ಹಾಗೆ ಆಗಲಿ. ನಮ್ಮದೇ ಕೇಟ್ರಿಂಗ್ ಸರ್ವಿಸ್ ಇದೆ, ನಾವು ಹೆಲ್ಪ್ ಮಾಡ್ತೀವಿ. ಈ ರಾಧಾ ಕಲ್ಯಾಣಕ್ಕೆ ನಮ್ಮೆಲ್ಲರ ಸಪೋರ್ಟು ಇದೆ. ಸರಿಮ್ಮ, ನಾನಿನ್ನು ಬರ್ತೀನಿ. ಆಯ್ತಮ್ಮ. ಅಮ್ಮ, ನಾನು ಅವ್ರನ್ನ ಗೇಟ್ವರೆಗೂ ಬಿಟ್ಟು ಬರ್ತೀನಿ. ಹೋಗ್ಬಾ. ಅಮೂಲ್ಯ ಅವರೇ, ನೀವೇನೂ ತೊಂದರೆ ತಗೋಬೇಡಿ. ನಿಮ್ಗಿಲ್ಲೇ ಸಾಕಷ್ಟು ಕೆಲಸ ಇರುತ್ತೆ. ಅಲ್ಲ, ಪೇಮೆಂಟ್ ಎಲ್ಲ ನಾವು ಅದನ್ನು ಕಾಂತ ಅವ್ರ ಹತ್ರ ಮಾತಾಡ್ತೀವಿ. ಅವರೇ ನಮ್ಮನ್ನು ಇಲ್ಲಿ ಕರೆಸಿದ್ದು. ನೀವು ಡೋಂಟ್ ವರಿ. ಬರ್ತೀನಿ ಅಮ್ಮ, ಬರ್ತೀನಿ. ಸರಿ ನಮ್ಮ ಬನ್ರಮ್ಮ, ಮುಂದಿನ ಕೆಲಸ ನೋಡ್ಕೊಳ್ಳೋಣ. ಕಾಂತಾನೆ ಕರೆಸಿದಾನೆ ಅಂದರೆ ಇದೆಲ್ಲ ವೇದಾಂತ್ ಕೆಲಸನೇ ಇರಬೇಕು.